ಒಬ್ಳು ಹುಡುಗಿ ಬಂದ್ಲು ಅಂದ್ರೆ ಪ್ರಾಕ್ತರಲ್ಲಿ ಹಾಕಿರ್ತಾರೆ ಸರ್, ಮಂಡಿಯಿಂದ ಮೇಲೆ ಹಾಕಿರ್ತಾರೆ. ಅದೇ ಟೂ ವೀಲರ್ಗಳಿಗೆ ಒಬ್ರಿಗೊಬ್ರು ತಪ್ಕೊಂಡು ಕೂತ್ಕೊಂಡು ಹೋಗ್ತಾರೆ, ಹೆಗ್ಲ ಮೇಲೆ ಕೈ ಹಾಕೋಣ ಕೂತ್ಕೊಳ್ಳೋದು ಈ ತರ ಹೋಗ್ತಾರೆ ಸರ್. ಗಂಡಂದ್ರ ಜೊತೆ ಸ್ವಂತ ಲವರ್ ಜೊತೆ ನಾವು ಓಡಾಡಲ್ಲ. ಗಂಡನ ಎದುರುಗಡೆನೆ ರ್ಯಾಪಿಡೋ ಅಂತ ಬೇರೆ ಜೊತೆ ಹೋಗ್ತಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸಿಂಗಲ್ ಒಬ್ರು ಆಟೋ ಹತ್ತದೇ ಇಲ್ಲ, ಸಿಂಗಲ್ ಎಲ್ಲ ಬೇಕು ಹೋಗ್ತಾಳೆ, ಗಂಡ ಅಂತ ಹೋಗ್ತಾರೆ ಆರಾಮಾಗಿ. ಹೆಣ್ಮಕ್ಳೆಲ್ಲ ಹೋಗ್ತಾರೆ ಹೆಣ್ಮಕ್ಳೇ ಜಾಸ್ತಿ ಸರ್, ಹೆಣ್ಮಕ್ಳೇ ಜಾಸ್ತಿ ಹೋಗ್ತಾರೆ. ಹೆಣ್ಮಕ್ಳು ಜಾಸ್ತಿ ಹೋಗೋದು ಬೈಕಲ್ಲಿ. ಎಷ್ಟು ಹುಡುಗಿರು ಹಾಳಾಗ್ತಾ ಇದ್ದಾರೆ ಗೊತ್ತಾ ಈ ರ್ಯಾಪಿಡೋ ಬೈಕಿಂದ ಕರ್ಕೊಂಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಂಗೆ ಮಟ್ಟಿಗೆ ಒಬ್ರು ಹೋಗೋರು ಅದ್ರಲ್ಲಿ ಹೋಗ್ತಾರೆ, ಇಬ್ರು ಮೂರು ಹೋಗೋರು ಇದ್ರಲ್ಲಿ ಬರ್ತಾರೆ ಅಷ್ಟೇ. ಅದರಿಂದ ಏನಿಲ್ಲ, ಅವ್ರ ಬಿಸ್ನೆಸ್ ಅವ್ರಿಗೆ, ನಮ್ಮ ಬಿಸ್ನೆಸ್ ನಮ್ಗೆ. ಅದರಿಂದ ನಮ್ಗೆ ಏನಿಲ್ಲ, ಒಬ್ರು ಹೋಗೋರು ಹೋಗ್ತಾರೆ ಅದ್ರಲ್ಲಿ. ಈಗ ಇಬ್ರು ಮೂರು ಜನ ಇದ್ರೆ ಅಲ್ಲಿ ಹೋಗಕ್ ಆಗೋದಿಲ್ಲ. ಏನೋ ಒಬ್ರು ಸಿಂಗಲ್ ಪರ್ಸನ್ ಇರೋದಾದ್ರೆ ಏನೋ ಲಗೇಜ್ ಇಲ್ಲ ಅಂದ್ರೆ ಅಂಥವ್ರು ಹೋಗ್ಬೋದು ಅಂತ. ಅದರಿಂದ ನಮ್ಗೇನು ತೊಂದರೆ ಇಲ್ಲ. ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ.